ಈಗ ಕಾಲರ್ ಇದ್ದಾರೆ, ಹುಬ್ಬಳ್ಳಿಯಿಂದ ಜಗದೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಶ್ ಅವರೇ. ನಮಸ್ಕಾರ ಮೇಡಮ್, ನಮ್ಮ ಕೊಪ್ಪಳದಿಂದ ಕೊಪ್ಪಳದಿಂದ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮಾಡಿದ್ದೇನೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗನ್ ರಾಶಿ ಹೇಳಿ. ರಾಶಿ ಗೊತ್ತಿಲ್ಲ ಮೇಡಮ್, ಹುಟ್ಟಿದ ಡೇಟು ಟೈಮಿಂಗ್ ಗೊತ್ತು ಮೇಡಮ್. ಹೇಳಿ. 14 12 2013 9:30 ಗಂಟೆ ಬೆಳಿಗ್ಗೆನಾ ರಾತ್ರಿ? ರಾತ್ರಿ 14/12/2013. ರಾತ್ರಿ 9:30. ಏನ್ ಕೇಳ್ಬೇಕಾಗಿತ್ತು ಮಗನ್ ಬಗ್ಗೆ? ಆತ ಯಾವ್ದ್ರಲ್ಲೂ ಆಸಕ್ತಿ ಏನೋ ಮಾಡಿದ್ರು ನೆನಪಿನ ಶಕ್ತಿ ಉಳಿತಾ ಇಲ್ಲ. ಆಮೇಲೆ ಏನ್ ಮಾಡಕ್ ಹಚ್ಚಿದ್ರು ಏನು ಮಾಡೋದು ಸ್ವಲ್ಪ ಚಂಚಲ ಮಾಡ್ತಾನೆ, ಯಾವ್ದ್ರಲ್ಲೂ ಹೆದರ್ತಾನೆ, ಭಯ ಜಾಸ್ತಿ. ಸರಿ. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇದು ನೋಡಿ, ತಾವು ಹೇಳಿದ್ರಿ ಇದು ಕೃತಿಕಾ ನಕ್ಷತ್ರ ಮೇಷರಾಶಿಯನ್ನು ಸೂಚಿಸ್ತಾ ಇದೆ. ಈಗ ವಿದ್ಯಾಧಿಪತಿ ವೇದಲ್ಲಿದ್ದಾನೆ. ವೇದಲ್ಲಿರೋದು ಅಷ್ಟೇ ಅಲ್ಲ, ರಾಹು ಜೊತೆಗಿದ್ದಾಗ ಬೇಡದ ಆಸಕ್ತಿಗಳು ಶುರುವಾಗುತ್ತೆ, ಆಲಸ್ಯ ಶುರುವಾಗುತ್ತೆ. ಇದು ಕಾರಣ. ಹೀಗಾಗಿ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ, ದುರ್ಗಾ ಸನ್ನಿಧಾನ ಇದ್ದರೆ ಅಲ್ಲಿ ನೋಡಿ, ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರದಿಂದ ಜೇನನ್ನು ಅಭಿಮಂತ್ರಿಸಿಕೊಂಡು ಬಂದು ಆ ಜೇನನ್ನು ಕೊಡಿಸಿ ಪ್ರತಿ ದಿವಸ ತಿನ್ನಿಸಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ, ಬುದ್ಧಿ ಚಿಗುರುತ್ತೆ, ಒಂದು ಆಸಕ್ತಿಯು ಬೆಳೆಯುತ್ತೆ. ಸರಳವಾಗಿದೆ ಪರಿಹಾರ, ಮಾಡಿಸಿ ಇದನ್ನು. ಒಳ್ಳೆಯದಾಗಲಿ. ಇನ್ನು ತುಮಕೂರಿನಿಂದ ಕಿರಣ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಿರಣ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ತಂಗಿ ಮಗಳು ಪಲ್ಲವಿ ಅಂತೇಳಿ. ಅವ್ರ ರಾಶಿ ಹೇಳಿ. ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಸರಿ, ಏನ್ ಕೇಳಬೇಕಾಗಿತ್ತು? ಅದೇ ಯಾವ್ದು ವಿದ್ಯಾಭ್ಯಾಸದ ಬಗ್ಗೆ, ಎಜುಕೇಶನ್ ಇಂಜಿನಿಯರಿಂಗ್ ಮಾಡ್ತಾವಳೆ. ಓಕೆ, ನಮಸ್ಕಾರ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಅದೇ ನಮ್ಮ ಪಲ್ಲವಿ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ. 5ನೇ ಸೆಮ್ಮು ಮುಗಿಸವಳೆ. ಗೊತ್ತಾಯ್ತು. ನೋಡಿ, ಈಗ ಕನ್ಯಾ ರಾಶಿಯವರಿಗೆ ಈಗ ಅಷ್ಟೇ ಹೇಳಿದೆ, ಕನ್ಯಾ ರಾಶಿಯವರಿಗೆ ಶುಕ್ರ ಭಾಗ್ಯಾಧಿಪತಿ, ವಿದ್ಯಾಧಿಪತಿಯೂ ಹೌದು. ಹೀಗಾಗಿ ತುಂಬ ಬಲ ಇದೆ. ರಾಹು ಇರತಕ್ಕಂಥ ಕಾರಣದಿಂದಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಹೋಗಿ ಬರೋಕ್ಕೆ ಹೇಳಿ. ಸ್ವಲ್ಪ ಕೊಬ್ಬರಿ ಕಲ್ಸಕ್ಕರೆಯನ್ನು ಕೊಟ್ಟು ಬರೋಕ್ಕೆ ಹೇಳಿ. ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಚೆನ್ನಾಗಿರೋ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದಾಗ ತುಂಬ ಉತ್ತಮವಾದ ಫಲವನ್ನೇ ಕೊಡುತ್ತೆ. ಸ್ವಲ್ಪ ಮನಸ್ಸು ವಿಪ್ಲವ ಆಗೋ ಸಾಧ್ಯತೆ ಅದು ರಾಹು ಕಾರಣದಿಂದಾಗಿ, ಅದು ಏನು ಹೆಚ್ಚು ಕಾಲ ಇಲ್ಲ, ಮೇವರೆಗೆ. ಅಲ್ಲಿವರೆಗೆ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಆತ ನಮಗೆ ಯೋಗ ಶಕ್ತಿಯನ್ನು ತುಂಬಿಕೊಡ್ತಕ್ಕಂಥವನು ಸುಬ್ರಹ್ಮಣ್ಯ ಸ್ವಾಮಿ. ಹೀಗಾಗಿ ಅದು ತುಂಬ ಅನುಕೂಲ ಆಗುತ್ತೆ. ಮನಸ್ಸು ಒಂದು ಕಂಟ್ರೋಲಿಗೆ ಬರಬೇಕಾಗಿದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಬೇಕು ಅಂತ. ಅದ್ರ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯವಾಗಿ ಬೇಕು. ಅದನ್ನು ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗುತ್ತೆ. ಇನ್ನು ಬಾಗಲಕೋಟೆಯಿಂದ ಪ್ರದೀಪ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ಪ್ರದೀಪ್ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ತಮ್ಮ ರಾಶಿ ಹೇಳಿ. ಕುಂಭರಾಶಿ ಮೇಡಮ್. ಕುಂಭರಾಶಿ. ಏನ್ ಕೇಳಬೇಕಾಗಿತ್ತು? ಸ್ವಲ್ಪ ಆರೋಗ್ಯ ಸಮಸ್ಯೆ ಮೇಡಮ್, ಮತ್ತೆ ಹಣಕಾಸಿನ ಸಮಸ್ಯೆ ಸ್ವಲ್ಪ. ಸರಿ, ಶಾಸ್ತ್ರಿಗಳು ಮಾತಾಡ್ತಾರೆ. ಪ್ರದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ನಿಮ್ಮ ರಾಶಿಗೆ ಇದು 2ನೇ ಮನೆಯಲ್ಲಿ ಧನಸ್ಥಾನ. ಅದು ಅಲ್ಲಿ ಶುಕ್ರ ರಾಹು ಯುತಿಯಾದಾಗ ಆರೋಗ್ಯವೂ, ಅದು ಸುಖಾಧಿಪತಿ ಹೌದು, ಆರೋಗ್ಯ ಸ್ಥಾನದ ಅಧಿಪತಿಯೂ ಹೌದು ನಿಮ್ಮ ರಾಶಿಗೆ. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಪರಿಹಾರ ಅಂದರೆ ನಾಗ ಕವಚವನ್ನು ಕೇಳಿಸ್ಕೊಳ್ಳೋದು ಅಥವಾ ಬಂದರೆ ಹೇಳಿಕೊಳ್ಳೋದು. ಇದನ್ನು ತಪ್ಪದೇ ಮಾಡಿ. ಇದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಮೇ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ಮೇ ನಂತರದಲ್ಲಿ ಗುರುವಿನ ಬಲ ಬಂದುಬಿಡುತ್ತೆ. ಹೀಗಾಗಿ ಬುದ್ಧಿಬಲ, ಧನಬಲ, ಹಣದ ಅಧಿಪತಿ ಪಂಚಮಕ್ಕೆ ಬಂದಾಗ ಮೂಲ ತ್ರಿಕೋಣ ಸ್ಥಾನ ಉಚ್ಚಾಭಿಲಾಷಿಯಾಗಿರ್ತಾನೆ ಗುರು. ತುಂಬ ಅನುಕೂಲ ಆಗುತ್ತೆ ಮೇ ನಂತರದಲ್ಲಿ. ಅಲ್ಲಿವರೆಗೆ ನೀವು ನಾಗ ಕವಚ ಆರೋಗ್ಯ ಸದೃಢಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ, ಇನ್ನು ಗದಗದಿಂದ ಹನುಮಂತಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮಂತಪ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಇದು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ತಮ್ಮ ಬಗ್ಗೆ. ತಮ್ಮ ರಾಶಿ ಹೇಳಿ. ನಮ್ಮ ಮಿಥುನ ರಾಶಿ. ಮಿಥುನ ರಾಶಿ. ತಮ್ಮ ಬಗ್ಗೆ ಏನ್ ಪ್ರಶ್ನೆ? ನಾವೊಂದು ಭೂಮಿ ಖರೀದಿ ಮಾಡ್ಬೇಕಂತ ಮಾಡಿದ್ದೇವೆ ಮೇಡಮ್. ಅದಕ್ಕೆ ಏನಾಗುತ್ತೆ? ಈಗ ಮಾಡ್ಬೋದಾ, ಭೂಮಿ ಖರೀದಿ ಮಾಡಬಹುದಾ ಅಂತ? ಹನುಮಂತಪ್ಪ ಅವರೇ, ಈಗ ಭೂಮಿ ಖರೀದಿ ಈಗ ಬೇಡ.
ಇದು ಮೇ ಕಳೀಲಿ, ಆ ನಂತರದಲ್ಲಿ ಮಾಡಿ, ಆಗ ತುಂಬ ಅನುಕೂಲ ಇದೆ. ಈಗ ಸ್ವಲ್ಪ ಹೆಚ್ಚಿನ ಹೊರೆ ಆಗಿಬಿಡುತ್ತೆ ನಿಮಗೆ. ಹೀಗಾಗಿ ಚತುರ್ಥಾಧಿಪತಿಯ ಬಲ ಇಲ್ಲ ಈಗ. ಹೀಗಾಗಿ ಒಂದು 2-3 ತಿಂಗಳು ಕಳೆದ ನಂತರದಲ್ಲಿ ತುಂಬ ಅವಕಾಶ ಚೆನ್ನಾಗಿರುತ್ತದೆ, ಆಗ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರ್, ಇನ್ನು ವಿಜಯಪುರದಿಂದ ಶೈಲಾ ಕರೆ ಮಾಡಿದ್ದಾರೆ. ನಮಸ್ಕಾರ ಶೈಲಾ ಅವರೇ. ನಮಸ್ಕಾರ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬದಲ್ ಕೇಳ್ಬೇಕ್ರಿ ಮೇಡಮ್. ಮಗನ ರಾಶಿ ಗೊತ್ತಾ? ಹಾ, ಗೊತ್ತಾರಿ. ಹೇಳ್ರಿ. ಉತ್ತರಾಷಾಢ ನಕ್ಷತ್ರ, ಧನುರ್ ರಾಶಿ. ಧನುರ್ ರಾಶಿ. ಸರಿ, ಮಗನ ಬಗ್ಗೆ ಏನ್ ಕೇಳಬೇಕಾಗಿತ್ತು? ಏನ್ ಪ್ರಶ್ನೆ ತಮ್ದು? ಮದ್ವಿ ಬದಲ್ ಕೇಳ್ಬೇಕಾಗಿತ್ತು. ಸರಿ ಸರಿ, ವಿವಾಹದ ಬಗ್ಗೆ ಪ್ರಶ್ನೆ. ನಮಸ್ಕಾರ ಶೈಲಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿವಾಹಕ್ಕೆ ಯಾವಾಗ ಅನುಕೂಲ ಅಂತ ತಾವು ಕೇಳಿದಿರಿ? ಹಾ ರೀ. ಮೇ ನಂತರದಲ್ಲಿ ಅವಕಾಶ ಇದೆ. ಇದಕ್ಕೂ ಕೂಡ ಮೇ ನಂತರದಲ್ಲಿ ಅಲ್ಲಿ ಗುರುವಿನ ಪರಿವರ್ತನೆ ಒಂದಾದರೆ ಸೂರ್ಯನಿಗೂ ಬಲ ಬಂದ್ಬಿಡುತ್ತೆ. ಹೀಗಾಗಿ ಎರಡೂ ಬಲದಿಂದಾಗಿ ಖಂಡಿತ ಅನುಕೂಲ ಆಗುತ್ತೆ. ಮೇ ನಂತರದಲ್ಲಿ ಪ್ರಯತ್ನ ಮುಂದುವರಿಸಿದ್ರೆ ಸಾಕು, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ ಜೊತೆ ಮಾತಾಡೋಣ. ಆದರೆ ಶಾಸ್ತ್ರಿಗಳೇ, ಈಗ 8 ರಾಶಿಗಳಿಗೆ ಕಂಟಕ ಅಂತ ಹೇಳಿದ್ರೆ ಅದರಲ್ಲಿ 4 ರಾಶಿ ಬಗ್ಗೆ ತಿಳಿಸ್ಕೊಟ್ರೆ, ಮೇಷ, ಮಿಥುನ, ಸಿಂಹ, ಕನ್ಯಾ. ಇನ್ನುಳಿದಂಥ 4 ರಾಶಿಗಳು ಯಾವುದು ಶಾಸ್ತ್ರಿ? ವೃಶ್ಚಿಕ ರಾಶಿ ಒಂದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಏನಪ್ಪ, ಅದು ಮೂಲ ತ್ರಿಕೋಣ ಸ್ಥಾನ ಆಗಿದೆ, ಶುಕ್ರನ ಬಲ ಇದೆ ಅಂತ ಕಳೆದ ಬಾರಿ ನಾನೇ ಹೇಳಿದ್ದೆ. ಹೌದು, ನಿಜ, ಚೆನ್ನಾಗಿದೆ. ಆದರೆ ರಾಹು ಇದ್ದಾಗ ಬುದ್ಧಿ ಭ್ರಮಿಸುವನವನು ಅತಿ ಉಗ್ರನು. ಹೀಗಾಗಿ ಬುದ್ಧಿ ಭ್ರಮಣೆ ಮಾಡಿಬಿಡ್ತಾನೆ. ಅದು ಶುಕ್ರ ನೋಡಿ, ಹೈಯರ್ ಸ್ಟಡೀಸ್ ಮಾಡೋರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ. ಓದ್ತಾ ಇರೋ ಗುರಿ ಇದೆಯಲ್ಲ, ಆ ಗುರಿ ಬಿಟ್ಟು ಮತ್ತೊಂದು ಕಡೆಗೆ ಆಕರ್ಷಣೆ ಆಗಿಬಿಡ್ತೀರ. ಹೀಗಾಗಿ ಅನ್ಯ ಆಕರ್ಷಣೆಗಳಿಂದಾಗಿ ತೊಂದರೆಗಳು ಪಡ್ತೀರ. ಸಹವಾಸ ದೋಷ ನೋಡಿ, ಕೆಟ್ಟ ಸಹವಾಸಗಳಿಗೆ, ಕೆಟ್ಟ ಜೂಜು, ಮತ್ತೊಂದು ಇನ್ನೊಂದು ಸಾಕಷ್ಟಿದೆ. ಡ್ರಗ್ಸಿಂದ ಹಿಡಿದು ನಾವು ದಿನ ಬೆಳಗಾದರೆ ಪೇಪರ್ಗಳಲ್ಲಿ ಈಗಲೂ ನಾವು ಪೇಪರಲ್ಲಿ ಅದೇ ಮುಖ್ಯವಾದ ಸುದ್ದಿ ಹೋಗ್ತಾ ಇದೆ. ಅಲ್ಲೆಲ್ಲೋ ಗಾಂಜಾ, ಮತ್ತೊಂದು ಇತ್ಯಾದಿ. ಇವುಗಳಿಗೆಲ್ಲ ಮನಸ್ಸು ಹಾಗಾಗ್ಬಿಡುತ್ತೆ. ಯಾರದೋ ಒಂದು ಸಣ್ಣ ಸಂಘ ದೊಡ್ಡ ಹಳ್ಳ, ದೊಡ್ಡ ಒಂದು ಪ್ರಪಾತಕ್ಕೆ ತಳ್ಳಿಬಿಡುತ್ತೆ ನಮ್ಮನ್ನು. ಹೀಗಾಗಿ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮನಸ್ಸಿನ ಸ್ಥಾನ ಅದು. ಮನಸ್ಸಿನಲ್ಲಿ ರಾಹು ಸಂಚಾರವಾದಾಗ ಮನಸ್ಸು ತುಂಬ ರಾಡಿ ಆಗುತ್ತೆ. ಕೆಟ್ಟ ಆಲೋಚನೆಗಳು ಬಂದುಬಿಡಬಹುದು, ಕುಬುದ್ಧಿ ಬಂದುಬಿಡಬಹುದು. ನೀವು ಸಭೆಗಳಲ್ಲೋ ಮೀಟಿಂಗ್ಗಳಲ್ಲೋ ಇರ್ತಿರಲ್ಲ, ಅಂಥ ಸಂದರ್ಭಗಳಲ್ಲಿ ಆಲೋಚನೆಗಳು ತೊಡಕಾಗ್ಬಿಡ್ಬೋದು. ಶುಕ್ರ ಚೆನ್ನಾಗಿಲ್ವಂತ ತುಂಬ ಚೆನ್ನಾಗಿದ್ದಾನೆ, ಒಂದು ಸಣ್ಣ ಪ್ರಮಾದವೇ. ಅದಕ್ಕೆ ಎಚ್ಚರಿಕೆ ಬೇಕು, ತುಂಬ ಎಚ್ಚರಿಕೆ. ಮಾತಾಡುವಾಗ 10 ಸಲ ಯೋಚನೆ ಮಾಡಿ, ಏನು ಮಾತಾಡ್ತಾ ಇದ್ದೀನಿ, ಇದು ಸರಿನಾ ತಪ್ಪಾ, ನಾನು ಎಲ್ಲಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಇವುಗಳ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಅಥವಾ ನಿಮಗೆ ಅದು ಸಂಶಯ ಆಗ್ತಾ ಇದೆಯಾ, ಗೊಂದಲ ಆಗ್ತಾ ಇದೆಯಾ, ಯಾರಾದರೂ ಗುರು ಹಿರಿಯರನ್ನು ಸಂಪರ್ಕ ಮಾಡಿ ಸಲಹೆ ಕೇಳಿ. ಅದು ಮುಖ್ಯವಾಗಿ ಬೇಕಾಗುತ್ತೆ. ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಮತ್ತು ಸಂತಾನ ವಿಚಾರದಲ್ಲಿ ಮಿಸ್ಕ್ಯಾರೇಜ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆ ವಿಚಾರದಲ್ಲಿ ತುಂಬ ಜಾಗ್ರತೆ ಇರಬೇಕು. ಮಕ್ಕಳ ವಿಚಾರದಲ್ಲಿ ನಿಮ್ಮ ಮಕ್ಕಳಿಂದಾಗಿ ಪಾಪ ನೀವು ಸಂಪಾದಿಸಿದ ಎಲ್ಲ ಗೌರವ ಇತ್ಯಾದಿಗಳನ್ನೆಲ್ಲ ಕೊನೆಗೆ ಬೀದಿಗೆ ತಂದು ಮಾರ್ಕೊಳ್ಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಬಂದ್ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಮಕ್ಕಳೇ ಒಂದು ರೀತಿಯ ಪಂಚಮ ಸ್ಥಾನ ಪುತ್ರ ಸ್ಥಾನ. ಹೀಗಾಗಿ ಅಲ್ಲಿ ರಾಹುವಾದಾಗ ಅವರ ಆಲೋಚನೆಗಳು, ಅವರ ವರ್ತನೆಗಳು, ನಡತೆಗಳು ಇವೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರೋ. ತಾಯಿಗೆ ಪಾಪ ತುಂಬ ಯೋಚನೆ ಆಗಿಬಿಡುತ್ತೆ. ಏನಪ್ಪ, ತಂದೆ ಮಕ್ಕಳಲ್ಲೇ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬಂದ್ಬಿಡೋ ಸಾಧ್ಯ. ಇವುಗಳನ್ನು ಸೂಚಿಸುತ್ತೆ. ಹೀಗಾಗಿ ವೃಶ್ಚಿಕ ರಾಶಿಯವರು ತುಂಬ ಜಾಗ್ರತೆ ಬೇಕು. ಶುಭ ಫಲ ಇಲ್ಲ ಅಂತಲ್ಲ, ಇದೆ, ಗಾಬರಿ ಮಾಡ್ಕೋಬೇಡಿ. ಆದರೆ ಒಂದು ಸಣ್ಣದು ತೊಡಕನ್ನು ಮಹಾಪ್ರಮಾದ ತರಬಹುದು. ಅದರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಅನ್ನೋ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಹೆದರ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಹೈಯರ್ ಸ್ಟಡೀಸಲ್ಲಿರ್ತಕ್ಕಂಥವ್ರು ತುಂಬ ಮನಸ್ಸು ಸ್ವಲ್ಪ ಬಹಳ ಬೇಗ ಜಾರಿ ಬಿಡೋ ಸಾಧ್ಯತೆ ಇರ್ತದೆ. ಎಷ್ಟೋ ವರ್ಷಗಳಿಂದ ತಮ್ಮ ನೋಡಿ, ಒಂದು ಸರ್ಟಿಫಿಕೇಟ್ ಬೇಕಂದರೆ SSLC ಸರ್ಟಿಫಿಕೇಟ್ 15 ವರ್ಷ ನಾವು ಕಷ್ಟಪಡಬೇಕಾಗುತ್ತೆ. ನೀವು ಡಿಗ್ರಿವರೆಗೆ ಬಂದಿರ್ತೀರ, ಯಾವುದೋ ಒಂದು ಮಾಸ್ಟರ್ ಡಿಗ್ರಿವರೆಗೆ ಬಂದಿರ್ತೀರಿ. ಎಷ್ಟು ವರ್ಷದ ತಪಸ್ಸು ಹಾಳಾಗ್ಬಿಡುತ್ತೆ ಒಂದು ಸಣ್ಣ ಮನಸ್ಸಿನ ಜಾರುವಿಕೆಯಿಂದಾಗಿ. ಇದನ್ನು ಯೋಚನೆ ಮಾಡಬೇಕು. ಇಷ್ಟು ವರ್ಷ ಇದಕ್ಕಾಗ ಪಾಪ ನಿಮ್ಮ ಅಪ್ಪ ಅಮ್ಮ ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿ ಪಾಪ ಮನೆಯನ್ನು ಮಾರಿ ನನ್ನ ಮಗ ಓದಬೇಕು, ನನ್ನ ಮಗಳು ಓದಬೇಕು ಅನ್ನೋ ಉದ್ದೇಶಕ್ಕೆ ವಿದೇಶಕ್ಕೆಲ್ಲ ಕಳಿಸಿರ್ತಾರೆ. ಇದನ್ನು ಈ ಒಂದು ಮೌಲ್ಯ ಏನಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಕಷ್ಟಪಟ್ಟಿದ್ದಾರಪ್ಪ, ನನಗಾಗಿ ಎಲ್ಲ ಜೀವನನೇ ತ್ಯಾಗ ಮಾಡಿದ್ದಾರೆ. ಪಾಪ ತಂದೆ ತಾಯಿಗಳು, ನಿಜ ಹೇಳ್ತೀನಿ, ಅವರು ಜೀವನ ಪೂರ್ತಿ ಕಷ್ಟಪಡೋದೇ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸನ ಎಷ್ಟೋ ಕೇಳಿದ್ದೀನಿ ನಾನು. ಅವ್ರು ಒಳ್ಳೆ ಎಜುಕೇಷನ್ ಸಿಕ್ಬಿಟ್ರೆ ಸಾಕಪ್ಪ, ನನಗೆ ತೊಂದರೆ ಇಲ್ಲ, ನನಗೆ ಈ ಥರ ತಮ್ಮ ಮೈಯನ್ನು ಹಿಂಡ್ಕೊಂಡು ಬಿಟ್ಟಿರ್ತಾರೆ. ಇದನ್ನು ನೀವು ವಿದ್ಯಾರ್ಥಿಗಳಂದರೆ ಮಕ್ಕಳು ಅರ್ಥ ಮಾಡ್ಕೊಳ್ದೇ ಇದ್ದರೆ ಕಷ್ಟ ಆಗುತ್ತೆ ಅಲ್ಲ, ಪಾಪವಾಗುತ್ತೆ. ಹೀಗಾಗಿ ಇದನ್ನು ಸ್ವಲ್ಪ ತಿಳ್ಕೋಬೇಕು.
ಚೆನ್ನಾಗಿ ಮನವರಿಕೆ. ಅದು ಎಲ್ಲಿಂದ ಬರುತ್ತಪ್ಪ ಅಂದರೆ ನೀವೇ ಮನಸ್ಸಲ್ಲಿ ಅರ್ಥ ಮಾಡ್ಕೋಬೇಕು. ಹೌದಲ್ವಾ, ನಾನು ಇಷ್ಟು ಕಷ್ಟಪಡಿ ಇದಕ್ಕೆ ನಾವು ಅಪ್ಪ ಅಮ್ಮ ಓದಿಸ್ತಾ ಇರೋದು ಇದಕ್ಕೆ ನಾನು ಅನ್ನೋದು ತಿಳ್ಕೊಳ್ದೇ ಇದ್ದರೆ ಇನ್ನೇನ್ರಿ ಪ್ರಯೋಜನ. ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಧನು ಕೂಡ ಅದರಲ್ಲಿ ಒಂದು ಅದನ್ನು ಹೇಳ್ಬಿಡೋಣ. ಹಾಂ ಹೇಳಿ. ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ 4ನೇ ಮನೆ ಏನನ್ನು ಸೂಚಿಸುತ್ತೆ? ಸ್ನೇಹ ಮತ್ತು ಬಾಂಧವ್ಯ, ಬಂಧುಗಳ ವಿಶ್ವಾಸ ಇವುಗಳನ್ನು ಸೂಚಿಸ್ತಕ್ಕಂಥದ್ದು. ಗೃಹ, ಮನೆ ಸಂಬಂಧಿ ಅಥವಾ ಪ್ರಯಾಣ ಸಂಬಂಧಿ ನೋಡಿಪ್ಪ, ಈ ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಮಾಲವೀಯ ಯೋಗ ಇಲ್ವಾ ಅಂದರೆ ಖಂಡಿತ ಇದೆ. ಶುಕ್ರನಿಂದಾಗಿ ಆ ಬಲ ಬರುತ್ತದೆ. ಮನೆ ತೊಗೊಳ್ತೀರಾ, ಮನೆ ತಗೊಂಡು ಒಂದು ಸಣ್ಣ ಲಿಟಿಗೇಷನ್ ಇವುಗಳಿಗಾಗಿ ಅಲ್ಲಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ಸಣ್ಣ ತೊಡಕು ನಿಮ್ಮನ್ನು ಕಾಡುವ ಸಾಧ್ಯತೆ ಇರ್ತದೆ. ಇವಾಗ ಪರಿಶೀಲಿಸ್ಕೊಳ್ಳಿ, ಚೆನ್ನಾಗಿ ಗಮನಿಸು. ಸ್ನೇಹಿತರು, ತುಂಬ ಚೆನ್ನಾಗಿರೋ ಸ್ನೇಹಿತರು, ಒಂದು ಸಣ್ಣ ಮಾತು ಏನೋ ಬಂದ್ಬಿಡುತ್ತೆ, ಅದು ಹರಿದು ಹಾಕಿಬಿಡುತ್ತೆ ಸ್ನೇಹವನ್ನು. ಸ್ನೇಹ ಅಂದರೆ ವಸ್ತುದ ಜಿಡ್ಡು ಅಂತ, ಅಂಟು ಅಂತ, ಅಂಟನ್ನೇ ತೆಗೆದು ಹಾಕಿಬಿಡುತ್ತೆ ರಾಹು. ಹೀಗಾಗಿ ಅಂಥದ್ದು ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಮುಖ್ಯವಾಗಿ ಇಲ್ಲಿ ಪ್ರಯಾಣ ಸಹ, ನೀರಿನ ಪ್ರಯಾಣಗಳು, ನೀರಿನ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಅವರ ದೋಣಿ ಅಥವಾ ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವ್ರು ಇತ್ಯಾದಿಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಗೊತ್ತಾಗೋದಿಲ್ಲ ಪಾಪ ಪ್ರಮಾದ ಹೇಗೆ ಬರುತ್ತೆ ಅಂತ, ಹೆಚ್ಚು ಜಾಗ್ರತೆ ಬೇಕಾಗುತ್ತೆ. ಮುಖ್ಯವಾಗಿ ಬಂಧುಗಳ ವಿಚಾರದಲ್ಲಿ ನೋಡಿಪ್ಪ, ನೀವು ಏನೋ ಒಳ್ಳೆಯದಕ್ಕೆ ಹೇಳಿರ್ತೀರ ಬಂಧುಗಳಿಗೆ, ಅದು ಹೇಗೆ ವ್ಯತಿರಿಕ್ತವಾಗಿ ತಿರುಗುಬಾಣ ಅಂತೀವಲ್ಲ, ಹಾಗೆ ನಿಮಗೆ ಅದು ರಿವರ್ಸ್ ಆಗಿಬಿಡೋ ಸಾಧ್ಯತೆ ಇರ್ತದೆ. ಸಲಹೆ ಕೊಡೋ ಮುನ್ನ ಅವರು ಸಲಹೆ ತಗೊಳ್ಳೋರ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರಾ, ನಿಮಗೆ ಗೌರವಿಸ್ತಾರಾ, ಇದನ್ನೆಲ್ಲ ನೋಡ್ಕೊಳ್ಳಿ. ಈ ಪಾಪ ಯಾವುದೋ ಉದ್ದೇಶಕ್ಕೆ ಹೇಳಿರ್ತೀರ, ಅದು ಇನ್ಯಾವುದೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಾಂಧವ್ಯವೇ ಹಾಳಾಗ್ಬಿಡುತ್ತೆ, ಹರಿದು ಹೋಗಿಬಿಡುತ್ತೆ. ಶುಕ್ರ ಚೆನ್ನಾಗಿದ್ದಾನಲ್ಲ ಅಂತ ಹೇಳಿ ಆಯಿತು ನಾನು ಏನೋ ಸಲಹೆ ಕೊಡ್ತೀನಿ, ನಾನು ಏನೋ ಅವ್ರ ಜೊತೆಗೆ ಒಂದು ವ್ಯಾಪಾರ ಮಾಡ್ತೀನಿ ನೋಡಿ, ಇದೆಲ್ಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅವನು ಗೃಹ ನಿರ್ಮಾಣ, ಈಗ ಅಷ್ಟಲ್ಲದೆ ಹೂವು, ಹಣ್ಣು, ಹಾಲು, ಹೈನು ಇಂಥ ಎಲ್ಲ ಕ್ಷೇತ್ರಗಳಿಗೂ ಶುಕ್ರ ಕಾರಣೀಕರ್ತ. ಅಂಥ ಸಂದರ್ಭದಲ್ಲಿ ಆ ಕೆಲಸದಲ್ಲಿರೋರು ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.